ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ 101 ಹಳ್ಳಿಕಾರ್ ಬೀಜದ ಹೋರಿಗಳ ಮೆರವಣಿಗೆ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಬೇಕಂದ್ಬಿಟ್ಟು ನಮ್ಮ ಸಂಜೀವಣ್ಣ ಮತ್ತೆ ನಾರಾಯಣ ಸಮಣ್ಣ ರಾಮಗೊಂಡಳ್ಳಿಯವರು ಇವತ್ತು ಮುಂದೆ ಬಂದು ಇದನ್ನ ಮಾಡ್ಲೇಬೇಕು ಸಂತೋಷ್, ನಾವು ನಮ್ಮೂರಲ್ಲಿ ಹಳ್ಳಿಕಾರನ ಉಳ್ಸೋಕೋಸ್ಕರ ನಾವು ಇದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಏನಂತಂದ್ರೆ ದಿನಾಂಕ 15ನೇ ತಾರೀಕು ರಾಮಗೊಂಡಳ್ಳಿ ಗ್ರಾಮದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೀಜದ ಹೋರಿಗಳ ಮೆರವಣಿಗೆ ಇರ್ತದೆ. ಎಲ್ಲಿಂದ ಅಂತಂದ್ರೆ ಸಂಜೀವಣ್ಣ ಅವ್ರ ಮನೆಯಿಂದ ಹಿಡಿದು ದುಗ್ಲಾಮನ್ ದೇವಸ್ಥಾನ, ಒತ್ತೂರು ಕೆರೆ ಕೋಡಿ ಮೇಲೆ ಇರ್ತಕ್ಕಂಥ ದುಗ್ಲಾಮನ್ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಮತ್ತೆ ರಾಮಗೊಂಡಳ್ಳಿ ಮಿಡಲ್ ಸ್ಕೂಲ್ ಆವರಣದಲ್ಲಿ ಅಲ್ಲಿ ಅವ್ರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಇಲ್ಲಿ ಎಲ್ಲ ಬಂದಿರತಕ್ಕಂಥ ಹೋರಿಗಳಿಗೆ 1 ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲ ರೈತ ಬಾಂಧವರು, ಹಳ್ಳಿಕಾರ್ ಕಟ್ಟಿರ್ತಕ್ಕಂಥ ಪುರಾತನ ಕಾಲದಿಂದ ಕಟ್ಟಿರ್ತಕ್ಕಂಥ ರೈತ ಬಾಂಧವರು ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ಹೊಸಬರು ಬರ್ರಿ. ಹೊಸಬರು ಬರ್ಬೇಕಾದ್ರೆ ಒಂದು ಏನಂತಂದ್ರೆ 1 ವರ್ಷದ ಮೇಲ್ಪಟ್ಟು 1.5 ವರ್ಷ ಮೇಲ್ಪಟ್ಟ ಆಗಿರ್ತಕ್ಕಂಥ ಹೋರಿಗಳಿಗೆ ಮಾತ್ರನೇ ಅವಕಾಶ. ಯಾಕಂತಂದ್ರೆ ಕರುಗಳು ಕೂಡ ಎತ್ಕೊಂಡ್ಬಂದ್ರೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. 1.5 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಬೀಜದ ಹೋರಿಗಳು 101 ಹೋರಿ ಕಡೆಯಲ್ಲಿವರೆಗೂ ಬರಬಹುದು ಹೋರಿಗಳು. ಅವ್ರಿಗೆ ಗೌರವ ಸಮರ್ಪಣಾ ಸಮಾರಂಭ ರಾಮಗೊಂಡಹಳ್ಳಿನಲ್ಲಿ ನಡೀತಾ ಇದೆ. ಇದ್ರದ್ದು ಬಂದ್ಬಿಟ್ಟು 1ನೇ ತಾರೀಕಿಂದ ಹಿಡಿದು 5ನೇ ತಾರೀಕುವರೆಗೂ ನಿಗದಿ ಇದೆ. ಇದ್ರ ಒಳಗಡೆ ಫೋನ್ ಮುಖಾಂತರ ಇಲ್ಲ ಮನೆ ಹತ್ರ ಬಂದು ನಿಮ್ಮ ನೋಂದಣಿ, ನಿಮ್ಮ ಸಂಖ್ಯೆನ ನೀವು ತಗೊಂಡು ಅದಕ್ಕೆ ಟೋಕನ್ ಇರುತ್ತೆ, ಆ ಟೋಕನ್ ನೀವು ತಗೊಂಡು ಹೋದ್ರೆ ನಿಮ್ಗೆ ಹೂವಿನ ವ್ಯವಸ್ಥೆಯಿಂದ ಹಿಡಿದು ಪ್ರೈಸ್ ಏನು ಹೇಳಿದ್ದಾರೆ, ಒಂದು ಗೌರವ ಸಮರ್ಪಣೆ ಮಾಡೋ ಮುಖಾಂತರ 1 ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ನಿಮ್ಗೆ ಪ್ರೋತ್ಸಾಹ ಮಾಡ್ತಾರೆ. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ. ಜೈ ಹಳ್ಳಿಕಾರ್.